ಓಂ ಶಾಂತಿ. ಶಿವಭಗವಾನ್ ವಾಚ್ಯ ಪ್ರಾತಃ ಮುರಳಿಯಾಗಿದೆ. ದಿನಾಂಕ 21/2/2021. ಅವ್ಯಕ್ತ ಬಾಬ್ದಾದ. ರಿವೈಸ್ ಮುರಳಿಯಾಗಿದೆ 6/11/1987. ಮಧುಬನ್. ನಿರಂತರ ಸೇವಾದಾರಿಯಾಗುವ ಸಾಧನ 4 ಪ್ರಕಾರದ ಸೇವೆಗಳಾಗಿದೆ. ಇಂದು ವಿಶ್ವ ಕಲ್ಯಾಣಕಾರಿ ವಿಶ್ವ ಸೇವಾದಾರಿ ತಂದೆಯು ತನ್ನ ವಿಶ್ವ ಸೇವಾದಾರಿ ಸಹಯೋಗಿ ಆಗಿರುವ ಸರ್ವ ಮಕ್ಕಳಲ್ಲಿ ಇದನ್ನೇ ನೋಡುತ್ತಿದ್ದಾರೆ. ಪ್ರತಿಯೊಂದು ಮಕ್ಕಳು ನಿರಂತರ ಸಹಜಯೋಗಿ ಆಗುವುದರ ಜೊತೆಗೆ ಎಲ್ಲಿಯವರೆಗೆ ನಿರಂತರ ಸೇವಾದಾರಿ ಆಗಿದ್ದಾರೆ ಎಂದು ನೋಡುತ್ತಿದ್ದಾರೆ. ಏಕೆಂದರೆ ನೆನಪು ಮತ್ತು ಸೇವೆ ಈ ಎರಡರ ಸಮತೋಲನವೇ ಬಾಬ್ದಾದ ಹಾಗೂ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮಗಳ ಮೂಲಕ ಸದಾ ಬ್ರಾಹ್ಮಣರ ಜೀವನದಲ್ಲಿ ಬ್ಲೆಸ್ಸಿಂಗಿಗೆ ಪಾತ್ರರನ್ನಾಗಿ ಮಾಡುತ್ತದೆ. ಈ ಸಂಗಮಯುಗದಲ್ಲಿಯೇ ಬ್ರಾಹ್ಮಣರ ಜೀವನದಲ್ಲಿ ಪರಮಾತ್ಮನ ಆಶೀರ್ವಾದಗಳು ಹಾಗೂ ಬ್ರಾಹ್ಮಣ ಪರಿವಾರದ ಆಶೀರ್ವಾದಗಳು ಪ್ರಾಪ್ತವಾಗುತ್ತವೆ. ಆದ್ದರಿಂದ ಈ ಚಿಕ್ಕದಾದ ಜೀವನದಲ್ಲಿ ಸಹಜವಾಗಿಯೇ ಈ ಸರ್ವ ಪ್ರಾಪ್ತಿಗಳು ಹಾಗೂ ಸದಾಕಾಲದ ಪ್ರಾಪ್ತಿಗಳು ಪ್ರಾಪ್ತಿಯಾಗುತ್ತವೆ. ಈ ಸಂಗಮಯುಗವನ್ನು ವಿಶೇಷವಾಗಿ ಆಶೀರ್ವಾದಗಳ ಯುಗ ಎಂದು ಹೇಳಲಾಗುತ್ತದೆ. ಇದರ ಕಾರಣದಿಂದಲೇ ಈ ಯುಗವನ್ನು ಮಹಾನ್ ಯುಗವೆಂದು ಕೂಡ ಹೇಳಲಾಗುತ್ತದೆ. ಸ್ವಯಂ ತಂದೆಯು ಪ್ರತಿಯೊಬ್ಬ ಬ್ರಾಹ್ಮಣ ಮಗುವಿಗೆ ಪ್ರತಿಯೊಂದು ಶ್ರೇಷ್ಠ ಕರ್ಮ, ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪದ ಆಧಾರದ ಮೇಲೆ ಪ್ರತಿ ಸಮಯದಲ್ಲಿ ಹೃದಯದಿಂದ ಆಶೀರ್ವಾದಗಳನ್ನು ಕೊಡುತ್ತಿರುತ್ತಾರೆ. ಈ ಬ್ರಾಹ್ಮಣರ ಜೀವನವು ಪರಮಾತ್ಮನ ಆಶೀರ್ವಾದದ ಪಾಲನೆಯಿಂದ ವೃದ್ಧಿಯ ಪ್ರಾಪ್ತಿಯಾಗುವ ಜೀವನವಾಗಿದೆ. ಭೋಲಾನಾಥ ತಂದೆಯು ಮಕ್ಕಳಿಗೆ ತನ್ನ ತೆರೆದ ಹೃದಯದಿಂದ ಸರ್ವ ಆಶೀರ್ವಾದಗಳ ಜೋಳಿಗೆಯನ್ನು ಕೊಡುತ್ತಿದ್ದಾರೆ. ಆದರೆ ಈ ಸರ್ವ ಆಶೀರ್ವಾದಗಳನ್ನು ತೆಗೆದುಕೊಳ್ಳಲು ನೆನಪು ಮತ್ತು ಸೇವೆಯ ಸಮತೋಲನದ ಮೇಲೆ ಆಧಾರವಾಗಿದೆ. ಒಂದು ವೇಳೆ ನಿರಂತರ ಯೋಗಿ ಆಗಿದ್ದರೆ ಅದರ ಜೊತೆಗೆ ನಿರಂತರ ಸೇವಾದಾರಿಯೂ ಆಗಿರುತ್ತಾರೆ. ಬುದ್ಧಿಯಲ್ಲಿ ಸದಾ ಸೇವೆಯ ಮಹತ್ವಿಕೆಯೂ ಇರುತ್ತದೆಯೇ? ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ, ಯಾವಾಗ ಸೇವೆಯ ಅವಕಾಶ ಸಿಗುತ್ತದೆ ಅಥವಾ ಯಾವಾಗ ಯಾವುದೇ ಸಾಧನ ಅಥವಾ ಸಮಯವು ಸಿಗುತ್ತದೆಯೋ ಆಗ ಸೇವೆಯನ್ನು ಮಾಡುತ್ತೇವೆ. ಆದರೆ ಬಾಬ್ದಾದರವರ ನೆನಪು ನಿರಂತರ ಹಾಗೂ ಸಹಜತೆಯ ಅನುಭವವನ್ನು ಹೇಗೆ ಮಾಡಿಸುತ್ತಾರೆಯೋ ಅದೇ ರೀತಿ ಸೇವೆಯೂ ಸಹ ನಿರಂತರವಾಗಿ ಹಾಗೂ ಸಹಜವಾಗಲು ಸಾಧ್ಯವಿದೆ. ಅಂದ ಮೇಲೆ ಇಂದು ಬಾಬ್ದಾದರವರು ಸೇವಾದಾರಿ ಮಕ್ಕಳ ಸೇವೆಯ ಚಾರ್ಟನ್ನು ನೋಡುತ್ತಿದ್ದರು. ಎಲ್ಲಿಯವರೆಗೆ ನಿರಂತರ ಸೇವಾದಾರಿ ಆಗುವುದಿಲ್ಲವೋ ಅಲ್ಲಿಯವರೆಗೆ ಸದಾಕಾಲದ ಆಶೀರ್ವಾದದ ಅನುಭವಿಗಳಾಗಲು ಸಾಧ್ಯವಿಲ್ಲ. ಹೇಗೆ ಸಮಯದ ಅನುಸಾರ, ಸೇವೆಯ ಅವಕಾಶದ ಅನುಸಾರ, ಕಾರ್ಯಕ್ರಮದ ಅನುಸಾರವಾಗಿ ಸೇವೆಯನ್ನು ಮಾಡುತ್ತೀರಾ, ಆ ಸಮಯದಲ್ಲಿ ಸೇವೆಯ ಫಲಸ್ವರೂಪವಾಗಿ ತಂದೆಯ ಪರಿವಾರದ ಆಶೀರ್ವಾದಗಳು ಅಥವಾ ಸಫಲತೆಯ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತೀರಾ. ಆದರೆ ಅದು ಸದಾಕಾಲದ್ದಲ್ಲ. ಆದ್ದರಿಂದ ಕೆಲವೊಮ್ಮೆ ಆಶೀರ್ವಾದಗಳ ಕಾರಣದಿಂದ ಸಹಜವಾಗಿ ಸ್ವಯಂ ಅಥವಾ ಸೇವೆಯಲ್ಲಿ ಉನ್ನತಿಯ ಅನುಭವವನ್ನು ಮಾಡುತ್ತೀರಾ. ಮತ್ತು ಕೆಲವೊಮ್ಮೆ ಪರಿಶ್ರಮ ಪಟ್ಟ ನಂತರ ಸಫಲತೆಯ ಅನುಭವ ಮಾಡುತ್ತೀರಾ. ಏಕೆಂದರೆ ನಿರಂತರ ನೆನಪು ಮತ್ತು ಸೇವೆಯ ಸಮತೋಲನವಿಲ್ಲ. ಹೇಗೆ ನಿರಂತರ ಸೇವಾದಾರಿಗಳಾಗಲು ಸಾಧ್ಯವಾಗುತ್ತದೆ? ಇದರ ಬಗ್ಗೆ ಇಂದು ಸೇವೆಯ ಮಹತ್ವಿಕೆಯನ್ನು ತಿಳಿಸುತ್ತಿದ್ದೇವೆ. ಇಡೀ ದಿನದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಸೇವೆಯನ್ನು ಮಾಡಬಹುದು. ಅದರಲ್ಲಿ ಒಂದಾಗಿದೆ ಸ್ವಯಂನ ಸೇವೆ, ಅಂದರೆ ಸ್ವಯಂ ಸಂಪನ್ನ ಹಾಗೂ ಸಂಪೂರ್ಣರಾಗುವುದರ ಬಗ್ಗೆ ಸದಾ ಗಮನವನ್ನು ಕೊಡುವುದು. ತಮ್ಮ ಈ ವಿದ್ಯೆಯಲ್ಲಿ ಮುಖ್ಯವಾದ ವಿಷಯಗಳು ಏನಿವೆ ಅವುಗಳಲ್ಲಿ ತಮ್ಮನ್ನು ಪಾಸ್ ವಿತ್ ಆನರ್ ಮಾಡಿಕೊಳ್ಳಬೇಕಾಗಿದೆ. ಇದರಲ್ಲಿ ಜ್ಞಾನ ಸ್ವರೂಪ, ನೆನಪಿನ ಸ್ವರೂಪ, ಧಾರಣ ಸ್ವರೂಪ ಇವೆಲ್ಲವುಗಳಲ್ಲಿಯೂ ಸಂಪನ್ನರಾಗಬೇಕು. ಸ್ವಯಂನ ಸೇವೆಯೂ ಸಹ ಸದಾ ಬುದ್ಧಿಯಲ್ಲಿರಲಿ. ಈ ಸ್ವಸೇವೆಯು ಸ್ವತಃವಾಗಿಯೇ ತನ್ನ ಸಂಪನ್ನ ಸ್ವರೂಪದ ಮೂಲಕ ಸೇವೆಯನ್ನು ಮಾಡಿಸುತ್ತಾ ಇರುತ್ತದೆ. ಆದರೆ ಇದರ ವಿಧಿ ಏನೆಂದರೆ ಗಮನ ಮತ್ತು ಪರಿಶೀಲನೆ ಮಾಡುವುದು. ಸ್ವಯಂನ ಪರಿಶೀಲನೆ ಮಾಡಬೇಕು, ಅನ್ಯರ ಪರಿಶೀಲನೆಯಲ್ಲ. ಇನ್ನೊಂದು ವಿಶ್ವ ಸೇವೆಯನ್ನು ಯಾವ ಭಿನ್ನ ಭಿನ್ನ ಸಾಧನಗಳ ಮೂಲಕ, ಭಿನ್ನ ಭಿನ್ನ ವಿಧಿಗಳಿಂದ, ವಾಣಿಯ ಮೂಲಕ ಅಥವಾ ಸಂಬಂಧ ಸಂಪರ್ಕದ ಮೂಲಕ ಮಾಡುತ್ತೀರಿ. ಇದರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಮೂರನೆಯದು ಯಜ್ಞ ಸೇವೆ. ಇದನ್ನು ತಮ್ಮ ತನು ಮನದ ಮೂಲಕ ಮಾಡುತ್ತಿದ್ದೀರಾ. ನಾಲ್ಕನೆಯದು ಮನಸಾ ಸೇವೆ. ಯಾವುದೇ ಸ್ಥಾನದಲ್ಲಿದ್ದರೂ ಸಹ ತಮ್ಮ ಶುಭ ಭಾವನೆ, ಶ್ರೇಷ್ಠ ಕಾಮನೆ, ಶ್ರೇಷ್ಠ ವೃತ್ತಿ, ಶ್ರೇಷ್ಠ ಪ್ರಕಂಪನಗಳ ಮೂಲಕ ಅನೇಕ ಆತ್ಮರುಗಳ ಸೇವೆಯನ್ನು ಮಾಡಬಹುದು. ಇದರ ವಿಧಿ ಏನೆಂದರೆ ಲೈಟ್ ಹೌಸ್ ಮೈಟ್ ಹೌಸ್ ಆಗಿರುವುದು.
ಲೈಟ್ ಹೌಸ್ ಒಂದೇ ಸ್ಥಾನದಲ್ಲಿರುತ್ತಾ ದೂರ ದೂರದವರ ಸೇವೆಯನ್ನು ಮಾಡುತ್ತದೆ. ಅದೇ ರೀತಿ ತಾವೆಲ್ಲರೂ ಸಹ ಒಂದು ಸ್ಥಾನದಲ್ಲಿರುತ್ತಾ ಅನೇಕರ ಸೇವಾರ್ಥವಾಗಿ ನಿಮಿತ್ತರಾಗುವುದು. ಅಷ್ಟಶಕ್ತಿಗಳ ಖಜಾನೆಯು ಜಮಾ ಇರುತ್ತದೆ ಎಂದರೆ ಸಹಜವಾಗಿಯೇ ಮಾಡಬಹುದು. ಇದರಲ್ಲಿ ಸ್ಥೂಲ ಸಾಧನ ಅಥವಾ ಅವಕಾಶ ಅಥವಾ ಸಮಯದ ತೊಂದರೆ ಇರುವುದಿಲ್ಲ. ಇದರಲ್ಲಿ ಕೇವಲ ಲೈಟ್ ಮೈಟಿನಿಂದ ಸಂಪನ್ನರಾಗುವ ಅವಶ್ಯಕತೆ ಇರುತ್ತದೆ. ಸದಾ ಮನಸ್ಸು ಬುದ್ಧಿಯು ವ್ಯರ್ಥ ವಿಚಾರಗಳಿಂದ ಮುಕ್ತ ಆಗಿರಬೇಕು. ಮನ್ಮನಾಭವದ ಮಂತ್ರದ ಸಹಜ ಸ್ವರೂಪ ಆಗಿರಬೇಕು. ತಾವು ಈ ನಾಲ್ಕು ಪ್ರಕಾರದ ಸೇವೆಯಲ್ಲಿ ನಿರಂತರ ಸೇವಾದಾರಿಗಳಾಗಲು ಸಾಧ್ಯವಿದೆಯೇ? 4 ಸೇವೆಗಳಲ್ಲಿ ಪ್ರತಿ ಸಮಯದಲ್ಲಿ ಯಾವುದಾದರೊಂದು ಸೇವೆಯನ್ನು ಮಾಡುತ್ತಾ ಇರುತ್ತೀರೆಂದರೆ ಸಹಜವಾಗಿ ನಿರಂತರ ಸೇವಾದಾರಿ ಆಗಿಬಿಡುತ್ತೀರಾ. ಮತ್ತು ನಿರಂತರ ಸೇವೆಗಳಲ್ಲಿಯೇ ಉಪಸ್ಥಿತರಾಗುವ ಕಾರಣ ಹಾಗೂ ಸದಾ ಸೇವೆಗಳಲ್ಲಿಯೇ ವ್ಯಸ್ತರಾಗಿರುವ ಕಾರಣದಿಂದ ಸಹಜವಾಗಿಯೇ ಮಾಯಾಜೀತರಾಗುತ್ತೀರಾ. 4 ಸೇವೆಗಳನ್ನು ಯಾವ ಸಮಯದಲ್ಲಿ ಯಾವ ಸೇವೆಯನ್ನು ಮಾಡಬಹುದು ಅದನ್ನು ಮಾಡಿರಿ. ಆದರೆ 1 ಸೆಕೆಂಡಿಗಾಗಿಯೂ ಸೇವೆಯಿಂದ ವಂಚಿತರಾಗಬಾರದು. 24 ಗಂಟೆಗಳು ಸೇವಾದಾರಿಯೇ ಆಗಿರಬೇಕು. 8 ಗಂಟೆಗಳ ಯೋಗಿ ಅಥವಾ ಸೇವಾದಾರಿ ಅಲ್ಲ, ಆದರೆ ನಿರಂತರ ಸೇವಾದಾರಿ ಆಗಬೇಕು. ಇದು ಸಹಜವಿದೆ ಅಲ್ಲವೇ? ಅನ್ಯ ಸೇವೆಯೂ ಇಲ್ಲದಿದ್ದರೆ ಸ್ವಯಂನ ಸೇವೆಯಂತೂ ಚೆನ್ನಾಗಿದೆ. ಯಾವ ಸಮಯದಲ್ಲಿ ಯಾವ ಅವಕಾಶ ಸಿಗುತ್ತದೆಯೋ ಆ ಸೇವೆಯನ್ನು ಮಾಡಬಹುದು. ಕೆಲವು ಮಕ್ಕಳು ಶರೀರದ ಕಾರಣ ಅಥವಾ ಸಮಯ ಸಿಗದೇ ಇರುವ ಕಾರಣದಿಂದ ತಿಳಿಯುತ್ತಾರೆ, ನಾವಂತೂ ಸೇವೆ ಮಾಡಲು ಸಾಧ್ಯ ಇಲ್ಲ. ಆದರೆ 4 ಸೇವೆಗಳಲ್ಲಿ ಯಾವುದಾದರೊಂದು ಸೇವೆಯಲ್ಲಿ ವಿಧಿಪೂರ್ವಕವಾಗಿ ವ್ಯಸ್ತರಾಗಿ ಇರುತ್ತೀರಾ ಎಂದರೆ ಸೇವೆಯ ವಿಶೇಷದಲ್ಲಿ ಅಂಕಗಳು ಜಮಾ ಆಗುತ್ತಿರುತ್ತದೆ ಹಾಗೂ ಸಿಕ್ಕಿರುವ ಅಂಕಗಳು ಅಂತಿಮ ಫಲಿತಾಂಶದಲ್ಲಿಯೂ ಜಮಾ ಆಗಿಬಿಡುತ್ತದೆ. ಯಾವ ರೀತಿ ವಾಣಿಯ ಮೂಲಕ ಸೇವೆಯನ್ನು ಮಾಡುವವರ ಅಂಕಗಳು ಜಮಾ ಆಗುತ್ತದೆಯೋ ಅದೇ ರೀತಿ ಯಜ್ಞ ಸೇವೆ ಅಥವಾ ಸ್ವಯಂನ ಸೇವೆ ಅಥವಾ ಮನಸ್ಸ ಸೇವೆಯೂ ಸಹ ವಾಣಿಯ ಸೇವೆಯಷ್ಟೇ ಮಹತ್ವಿಕೆ ಇದೆ. ಈ ಸೇವೆಯಲ್ಲಿಯೂ ಅಂಕಗಳು ಜಮಾ ಆಗುತ್ತದೆ. ಪ್ರತಿಯೊಂದು ರೀತಿಯ ಸೇವೆಯಲ್ಲಿಯೂ ಅಷ್ಟೇ ಅಂಕಗಳಿವೆ. ಆದರೆ ಯಾರು 4 ಪ್ರಕಾರದ ಸೇವೆಯನ್ನು ಮಾಡುತ್ತಾರೆಯೋ ಅಂಕಗಳು ಸಹ ಅಷ್ಟು ಜಮಾ ಆಗುತ್ತಾ ಹೋಗುತ್ತದೆ. ಯಾರು 1-2 ಪ್ರಕಾರದ ಸೇವೆಯನ್ನು ಮಾಡುತ್ತಾರೆ ಅದರ ಅನುಸಾರವಾಗಿಯೇ ಅವರ ಅಂಕಗಳು ಸಹ ಜಮಾ ಆಗುತ್ತದೆ. ಒಂದು ವೇಳೆ 4 ಪ್ರಕಾರದಲ್ಲಿಯೂ ಮಾಡಲು ಸಾಧ್ಯವಿಲ್ಲ, 2 ಪ್ರಕಾರವಷ್ಟೇ ಮಾಡಿದರೂ ನಿರಂತರ ಸೇವಾದಾರಿ ಆಗಿದ್ದಾರೆ ಅಂದ ಮೇಲೆ ನಿರಂತರ ಮಾಡುವ ಕಾರಣ ಅಂಕಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಬ್ರಾಹ್ಮಣ ಜೀವನ ಅಂದರೆ ನಿರಂತರ ಸೇವಾದಾರಿ ಸಹಜಯೋಗಿ ಎಂದಾಗಿದೆ. ಹೇಗೆ ನೆನಪಿನಲ್ಲಿ ನಿರಂತರವಾಗಿ ಮಾಡುವ ಸದಾ ನೆನಪಿನ ಸಂಬಂಧವು ಜೋಡಣೆಯಾಗಿಯೇ ಇರಲಿ ಎಂದು ಗಮನವನ್ನು ಇಡುತ್ತೀರಾ, ಅದೇ ರೀತಿ ಸೇವೆಯಲ್ಲಿಯೂ ಸದಾ ಲಿಂಕ್ ಜೋಡಣೆ ಆಗಿರಲಿ. ಹೇಗೆ ನೆನಪಿನಲ್ಲಿಯೂ ಭಿನ್ನ ಭಿನ್ನ ಸ್ಥಿತಿಗಳ ಅನುಭವ ಮಾಡುತ್ತೀರಿ, ಕೆಲವೊಮ್ಮೆ ಬೀಜ ರೂಪದ ಸ್ಥಿತಿ, ಕೆಲವೊಮ್ಮೆ ಪರಿಸ್ಥಿತ ಸ್ವರೂಪದ ಸ್ಥಿತಿ, ಕೆಲವೊಮ್ಮೆ ಮನನ ಚಿಂತನ ಮಾಡುತ್ತಿರುತ್ತೀರಾ, ಕೆಲವೊಮ್ಮೆ ಆತ್ಮಿಕ ವಾರ್ತಾಲಾಪದ ಅನುಭವವನ್ನು ಮಾಡುತ್ತೀರಾ. ಆದರೆ ಸೇವೆಯಿಲ್ಲದೆ ಜೀವನವೇ ಇಲ್ಲ. ಶ್ವಾಸದಲ್ಲಿಯೂ ನೆನಪು ಮತ್ತು ಶ್ವಾಸದಲ್ಲಿಯೂ ಸೇವೆ ಇರಲಿ. ಇದಕ್ಕೆ ಬ್ಯಾಲೆನ್ಸ್ ಅಥವಾ ಸಮತೋಲನ ಎಂದು ಹೇಳಲಾಗುತ್ತದೆ. ಈ ರೀತಿ ಇದ್ದಾಗ ಸದಾ ಪ್ರತಿ ಸಮಯದಲ್ಲಿಯೂ ಆಶೀರ್ವಾದಗಳು ಪ್ರಾಪ್ತಿಯಾಗುವ ಅನುಭವವನ್ನು ಮಾಡುತ್ತಾ ಇರುತ್ತೀರಾ ಹಾಗೂ ಸದಾ ಸ್ವತಃವಾಗಿಯೇ ಹೃದಯದಿಂದ ಈ ಶಬ್ದವು ಬರುತ್ತದೆ, ಆಶೀರ್ವಾದಗಳಿಂದ ಬೆಳೆಯುತ್ತಿದ್ದೇನೆ ಎಂದು. ಆಶೀರ್ವಾದಗಳಿಂದ ಆರುವ ಕಲೆಯ ಅನುಭವದಿಂದ ಆರುತ್ತಿದ್ದೇನೆ ಎಂದು. ಪರಿಶ್ರಮದಿಂದ ಅಲ್ಲ, ಯುದ್ಧದಿಂದ ಮುಕ್ತರಾಗಿ ಬಿಡುತ್ತೀರಾ. ಈ ಏನು ಏಕೆ ಎಂಬ ಪ್ರಶ್ನೆಗಳಿಂದ ಮುಕ್ತರಾಗಿದ್ದು ಸದಾ ಪ್ರಸನ್ನರಾಗಿರುತ್ತೀರಾ. ಸಫಲತೆಯು ಸದಾ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಅನುಭವ ಮಾಡುತ್ತಿರುತ್ತೀರಾ. ನನಗೆ ಗೊತ್ತಿಲ್ಲ ಸಫಲತೆ ಆಗುತ್ತದೆಯೋ ಅಥವಾ ಇಲ್ಲವೋ, ನಾವು ಮುಂದೆ ನಡೆಯಲು ಸಾಧ್ಯ ಇದೆಯೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಈ ಸಂಕಲ್ಪವು ಪರಿವರ್ತನೆ ಆದಾಗ ಮಾಸ್ಟರ್ ತ್ರಿಕಾಲದರ್ಶಿ ಸ್ಥಿತಿಯ ಅನುಭವ ಮಾಡುತ್ತೀರಾ. ವಿಜಯವಾಗಿ ಬಿಟ್ಟಿದೆ. ಈ ನಿಶ್ಚಯ ಮತ್ತು ನಶೆಯು ಸದಾ ಅನುಭವವಾಗುತ್ತದೆ. ಇದೇ ಆಶೀರ್ವಾದಗಳ ಸಂಕೇತಗಳಾಗಿವೆ. ತಿಳಿಯಿತೆ? ಬ್ರಾಹ್ಮಣರ ಜೀವನದಲ್ಲಿ ಮಹಾನ್ ಯುಗದಲ್ಲಿ ಬಾಬ್ದಾದರವರ ಅಧಿಕಾರಿಯಾಗಿದ್ದರೂ ಪರಿಶ್ರಮ ಪಡಬೇಕಾಗುತ್ತದೆ. ಸದಾ ಯುದ್ಧದ ಸ್ಥಿತಿಯಲ್ಲಿಯೇ ಜೀವನವನ್ನು ಕಳೆಯುವುದು ಬಾಬ್ದಾದರವರಿಗೆ ಮಕ್ಕಳ ಈ ಪರಿಶ್ರಮದ ಜೀವನವನ್ನು ನೋಡಲು ಆಗುವುದಿಲ್ಲ. ಆದ್ದರಿಂದ ನಿರಂತರ ಯೋಗಿ, ನಿರಂತರ ಸೇವಾದಾರಿ ಆಗಿರಿ. ತಿಳಿಯಿತೆ? ಒಳ್ಳೆಯದು. ಹಳೆಯ ಮಕ್ಕಳ ಆಸೆಯು ಪೂರ್ಣವಾಯಿತು ಅಲ್ಲವೇ? ನೀರಿನ ಸೇವೆಯನ್ನು ಮಾಡುವಂತಹ ಸೇವಾದಾರಿ ಮಕ್ಕಳಿಗೆ ಶುಭಾಶಯಗಳು. ಅನೇಕ ಮಕ್ಕಳ ಆಸೆಗಳನ್ನು ಪೂರ್ಣಗೊಳಿಸುವುದರಲ್ಲಿ ಹಗಲು ರಾತ್ರಿ ಸಹಯೋಗಿಗಳಾಗಿದ್ದೀರಾ. ನಿದ್ರಾಜೀತರು ಆಗಿಬಿಟ್ಟರು, ಪ್ರಕೃತಿ ಜೀತರು ಆಗಿಬಿಟ್ಟರು.
ಅಂದ ಮೇಲೆ ಮಧುವನದ ಸೇವಾದಾರಿಗಳೆಲ್ಲರಿಗೂ ಯೋಜನೆ ಮಾಡುವವರಾಗಿರಬಹುದು, ನೀರನ್ನು ತರುವವರು ಆಗಿರಬಹುದು, ಅದನ್ನು ಆರಾಮಾಗಿ ರಿಸೀವ್ ಮಾಡುವವರು ಆಗಿರಬಹುದು, ಭೋಜನದ ಸಮಯದಲ್ಲಿ ತಯಾರು ಮಾಡುವವರು ಆಗಿರಬಹುದು. ಭಿನ್ನ ಭಿನ್ನ ಸೇವೆಗಳಿಗೆ ಯಾರೆಲ್ಲ ನಿಮಿತ್ತರಾಗಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಕೊಡಿ. ಬಾಬ್ದಾದರವರಂತೂ ಕೊಡುತ್ತಿದ್ದಾರೆ. ಪ್ರಪಂಚದಲ್ಲಿ ಇರುವವರು ನೀರು ನೀರು ಎಂದು ಚೀರಾಡುತ್ತಿದ್ದಾರೆ ಮತ್ತು ತಾವು ತಂದೆಯ ಮಕ್ಕಳು ಕಾರ್ಯವನ್ನು ಇಷ್ಟು ಸಹಜವಾಗಿ ನಡೆಸುತ್ತಿದ್ದಾರೆ. ಬಾಬ್ದಾದರವರು ಸೇವಾದಾರಿ ಮಕ್ಕಳೆಲ್ಲರ ಸೇವೆಯನ್ನು ನೋಡುತ್ತಾ ಇರುತ್ತಾರೆ. ತಮ್ಮೆಲ್ಲರಿಗೂ ಮಧುವನದ ನಿವಾಸಿಗಳು ಎಷ್ಟೊಂದು ಆರಾಮದಿಂದ ಅವಕಾಶವನ್ನು ಕೊಡುತ್ತಿದ್ದಾರೆ. ತಾವು ಸಹ ಸಹಯೋಗಿಗಳಾಗಿದ್ದೀರಲ್ಲವೇ? ಅವರು ಹೇಗೆ ಸಹಯೋಗಿ ಆದರು? ಅದರಿಂದ ತಮಗೂ ಫಲ ಸಿಗುತ್ತಿದೆ. ಅದೇ ರೀತಿ ಪ್ರತಿಯೊಂದು ಕಾರ್ಯದಲ್ಲಿ ತಾವೆಲ್ಲರೂ ಸಹ ಸಮಯದ ಅನುಸಾರ ನಡೆಯುತ್ತಾ ಇರುತ್ತೀರೆಂದರೆ ತಮ್ಮ ಸಹಯೋಗದ ಫಲವು ಅನ್ಯ ಬ್ರಾಹ್ಮಣರಿಗೂ ಸಿಗುತ್ತಿರುತ್ತದೆ. ಬಾಬ್ದಾದರವರು ಮುಗುಳ್ನುಗುತ್ತಿದ್ದರು. ಸತ್ಯಯುಗದಲ್ಲಿ ಹಾಲಿನ ನದಿಗಳು ಹರಿಯುತ್ತವೆ, ಆದರೆ ಸಂಗಮದಲ್ಲಿ ನೀರು ತುಪ್ಪವಂತೂ ತಯಾರಾಯಿತಲ್ಲವೇ? ತುಪ್ಪದ ನದಿಯು ಕೊಳವೆಯಲ್ಲಿ ಬರುತ್ತಿದೆ. ನೀರು ತುಪ್ಪದ ಸಮಾನ ಅಮೂಲ್ಯವಾಗಿದೆ ಅಲ್ಲವೇ? ನೀರು ತುಪ್ಪದ ಸಮಾನ ಅಮೂಲ್ಯ ಆಗಿದೆ ಅಲ್ಲವೇ? ಇದೇ ವಿಧಿಯಿಂದ ಅನೇಕರಿಗೆ ಅವಕಾಶವನ್ನು ಕೊಡುತ್ತಾ ಇರುತ್ತೀರಿ. ಆದರೂ ಪ್ರಪಂಚದಲ್ಲಿ ಹಾಗೂ ತಾವು ಬ್ರಾಹ್ಮಣರಲ್ಲಿ ಅಂತರವಂತೂ ಇದೆಯಲ್ಲವೇ? ಪ್ರಪಂಚದವರಿಗೂ ಹಾಗೂ ನೀವು ತಾವು ಬ್ರಾಹ್ಮಣರಿಗೆ ಅಂತರವಿದೆ. ಕೆಲವು ಸ್ಥಾನಗಳಿಂದ ತಾವುಗಳು ಬಹಳ ಆರಾಮದಿಂದ ಇದ್ದೀರಾ ಮತ್ತು ಅಭ್ಯಾಸವೂ ಆಗುತ್ತಿದೆ. ಆದ್ದರಿಂದ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ರಹಸ್ಯಯುಕ್ತರಾಗಿದ್ದು ರಾಜ ಋಷಿಯಾಗಿ ಇರುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ನಡೆಯಿರಿ. ಒಳ್ಳೆಯದು. ಸರ್ವ ನಿರಂತರ ಯೋಗಿ, ನಿರಂತರ ಸೇವಾದಾರಿ ಶ್ರೇಷ್ಠ ಆತ್ಮಗಳಿಗೆ ಸದಾ ತ್ರಿಕಾಲದರ್ಶಿಯಾಗಿದ್ದು ಸಫಲತೆಯ ಅಧಿಕಾರವನ್ನು ಅನುಭವ ಮಾಡುವಂತಹ ಸದಾ ಪ್ರಸನ್ನ ಚಿತ್ತ ಸಂತುಷ್ಟ ಶ್ರೇಷ್ಠ ಆತ್ಮಗಳಿಗೆ ಪ್ರತಿ ಸೆಕೆಂಡ್ ಆಶೀರ್ವಾದದ ಅನುಭವ ಮಾಡುವಂತಹ ಮಕ್ಕಳಿಗೆ ವಿಧಾತ ವರದಾತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಈ ರೀತಿ ತಯಾರು ಮಾಡತಕ್ಕಂತಹ ಅವ್ಯಕ್ತ ಬಾಬ್ದಾದರವರಿಗೂ ಮಕ್ಕಳ ಕಡೆಯಿಂದ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಸರ್ವ ದಾದಿಯವರೊಂದಿಗೆ ಸಂಕಲ್ಪ ಮಾಡಿದಿರಿ ಮತ್ತು ಶ್ರೇಷ್ಠ ಸಂಕಲ್ಪದ ಫಲವು ಸರ್ವರಿಗೂ ಸಿಕ್ಕಿತು. ಎಷ್ಟೊಂದು ಆಶೀರ್ವಾದಗಳ ಮಾಲೆಗಳು ತಮ್ಮ ಮೇಲೆ ಬೀಳುತ್ತಿದೆ. ತಂದೆಯ ಜೊತೆಗೆ ಯಾರು ನಿಮಿತ್ತರಾಗುವರು ಅವರಿಗೂ ಗುಣಗಾನವಂತೂ ಆಗುತ್ತದೆಯಲ್ಲವೇ? ಆದ್ದರಿಂದ ತಂದೆಯ ಜೊತೆ ಮಕ್ಕಳ ಪೂಜೆಯೂ ಸಹ ಆಗುತ್ತದೆ. ಒಬ್ಬ ತಂದೆಯದಷ್ಟೇ ಪೂಜೆ ಆಗುವುದಿಲ್ಲ, ಎಲ್ಲರಿಗೂ ಎಷ್ಟೊಂದು ಖುಷಿಯ ಪ್ರಾಪ್ತಿಯಾಗುತ್ತಿದೆ. ಈ ಆಶೀರ್ವಾದಗಳ ಮಾಲೆಗಳೇ ಭಕ್ತಿಯಲ್ಲಿ ಮಾಲೆಗಳ ಅಧಿಕಾರಿಯನ್ನಾಗಿ ಮಾಡುತ್ತದೆ. ಪಾರ್ಟಿಯೊಂದಿಗೆ ಅವ್ಯಕ್ತ ಬಾಬ್ದಾದರವರ ವಾರ್ತಾಲಾಪ. ತಾವೆಲ್ಲ ಶ್ರೇಷ್ಠ ಆತ್ಮಗಳು ಎಲ್ಲರ ಬಾಯಾರಿಕೆಯನ್ನು ನೀಗಿಸುವಂಥವರಾಗಿದ್ದೀರಾ. ಅದು ಸ್ಥೂಲ ಜಲಸೇವೆಯಾಗಿದೆ ಮತ್ತು ತಮ್ಮ ಬಳಿ ಇದೆ ಜ್ಞಾನಾಮೃತದ ಜಲವು ಅಲ್ಪಕಾಲದ ಬಾಯಾರಿಕೆಯನ್ನು ನೀಗಿಸಿ ತೃಪ್ತರನ್ನಾಗಿ ಮಾಡಿಬಿಡುತ್ತದೆ. ತಮ್ಮ ಬಳಿ ಇರುವುದು ಜ್ಞಾನಾಮೃತ. ಆ ಜಲ ಬಾಯಾರಿಕೆಯನ್ನು ನೀಗಿಸುವಂಥದ್ದು ಅಂದಾಗ ಅಮೃತದ ಮೂಲಕ ಸರ್ವ ಆತ್ಮರನ್ನು ತೃಪ್ತರನ್ನಾಗಿ ಮಾಡಲು ನಿಮಿತ್ತ ಆಗಿರುವವರು ಆಗಿದ್ದೀರಲ್ಲವೇ? ಸದಾ ಈ ಒಲವು ಇರುತ್ತದೆಯೇ? ಏಕೆಂದರೆ ಬಾಯಾರಿಕೆ ನೀಗಿಸುವುದು ಮಹಾನ್ ಪುಣ್ಯ ಆಗಿದೆ. ಬಾಯಾರಿಕೆಯನ್ನು ನೀಗಿಸುವವರಿಗೆ ಪುಣ್ಯಾತ್ಮರೆಂದು ಹೇಳಲಾಗುತ್ತದೆ. ತಾವೂ ಸಹ ಎಲ್ಲರ ಬಾಯಾರಿಕೆಯನ್ನು ನೀಗಿಸುವ ಮಹಾನ್ ಪುಣ್ಯಾತ್ಮರಾಗಿದ್ದೀರಾ. ಬಾಯಾರಿಕೆಯಿಂದ ಮನುಷ್ಯರು ಹೇಗೆ ಚಡಪಡಿಸುತ್ತಾರೆ ಅಲ್ಲವೇ? ಆ ಸಮಯದಲ್ಲಿ ಒಂದು ವೇಳೆ ನೀರು ಸಿಗದಿದ್ದರೆ ಬಾಯಾರಿಕೆಯಿಂದ ಕಷ್ಟಪಡುವರಲ್ಲವೇ? ಅದೇ ರೀತಿ ಆತ್ಮಗಳಿಗೆ ಜ್ಞಾನಾಮೃತವು ಸಿಗದೇ ಇರುವುದರಿಂದ ದುಃಖ ಅಶಾಂತಿಯಿಂದ ಚಡಪಡಿಸುತ್ತಿದ್ದಾರೆ. ಅಂದ ಮೇಲೆ ಅವರಿಗೆ ಜ್ಞಾನಾಮೃತವನ್ನು ಕೊಟ್ಟು ಬಾಯಾರಿಕೆಯನ್ನು ನೀಗಿಸುವ ಪುಣ್ಯಾತ್ಮರು ಆಗಿದ್ದೀರಾ. ಈ ಪುಣ್ಯದ ಖಾತೆಯು ಅನೇಕ ಜನ್ಮಗಳಿಗಾಗಿ ಜಮಾ ಮಾಡಿಕೊಳ್ಳುತ್ತಿದ್ದೀರಾ ಅಲ್ಲವೇ? ಒಂದು ಜನ್ಮದಲ್ಲಿಯೇ ಅನೇಕ ಜನ್ಮಗಳ ಖಾತೆ ಅನೇಕ ಜನ್ಮಗಳಿಗಾಗಿಯೇ ಜಮಾ ಮಾಡುತ್ತಿದ್ದೀರಲ್ಲವೇ? ಒಂದು ಜನ್ಮದಲ್ಲಿಯೇ ಅನೇಕ ಜನ್ಮಗಳ ಖಾತೆಯು ಜಮಾ ಆಗುತ್ತದೆ ಎಂದರೆ ತಾವಿಷ್ಟು ಜಮಾ ಮಾಡಿದ್ದೀರಲ್ಲವೇ? ಇಷ್ಟು ಸಂಪನ್ನರಾಗಿದ್ದೀರ ತಾನೆ. ಅದರಿಂದ ಅನ್ಯರಿಗೂ ಹಂಚಲು ಸಾಧ್ಯವಾಗಲಿ ಅಷ್ಟು ಜಮಾ ಮಾಡಿಕೊಳ್ಳಿ. ತಮಗಾಗಿಯೂ ಜಮಾ ಮಾಡುತ್ತಾ ಅನ್ಯರಿಗೂ ಜಮಾ ಮಾಡಿಸುವಷ್ಟು ದಾತ ಆಗಿರಿ. ಇದನ್ನು ಪರಿಶೀಲನೆ ಮಾಡಿರಿ. ಇಡೀ ದಿನದಲ್ಲಿ ನಾನು ಪುಣ್ಯಾತ್ಮ ಆಗಿದ್ದೇನೆಯೇ? ಪುಣ್ಯದ ಕಾರ್ಯವನ್ನು ಮಾಡಿದೆನಾ ಅಥವಾ ಕೇವಲ ಸ್ವಯಂಗಾಗಿಯೇ ತಿಂದು ಕುಡಿದು ಮೋಜು ಮಾಡಿದೆನಾ? ಜಮಾ ಮಾಡುವವರನ್ನು ಬುದ್ಧಿವಂತರು ಎಂದು ಹೇಳಲಾಗುತ್ತದೆ. ಯಾರು ಸಂಪಾದನೆ ಮಾಡುತ್ತಾ ಮತ್ತು ಸಮಾಪ್ತಿ ಮಾಡಿಬಿಡುತ್ತಾರೆಂದರೆ ಬುದ್ಧಿವಂತರೆಂದು ಹೇಳುವುದಿಲ್ಲ. ಯಾವ ರೀತಿಯಲ್ಲಿ
ಭೋಜನ ಸೇವಿಸುವುದಕ್ಕಾಗಿ ಸಮಯವನ್ನು ತೆಗೆಯುತ್ತೀರಾ, ಏಕೆಂದರೆ ಅದು ಅವಶ್ಯಕವಾಗಿದೆ. ಅದೇ ರೀತಿ ಈ ಪುಣ್ಯದ ಕಾರ್ಯವನ್ನು ಮಾಡುವುದು ಸಹ ಅವಶ್ಯಕವಾಗಿದೆ. ಅಂದ ಮೇಲೆ ಸದಾ ಪುಣ್ಯಾತ್ಮ ಆಗಿರಿ. ಕೆಲವೊಮ್ಮೆ ಆಗುವುದಲ್ಲ, ಕೆಲವೊಮ್ಮೆ ಮಾತ್ರ ಆಗುವುದಲ್ಲ. ಅವಕಾಶ ಸಿಕ್ಕಿದಾಗ ಆಗುವೆನು ಎನ್ನಬಾರದು. ಅವಕಾಶವನ್ನು ತಾವೇ ತೆಗೆದುಕೊಳ್ಳಬೇಕು. ಸಮಯ ಸಿಗುವುದೇ ಇಲ್ಲ. ಸಮಯವನ್ನು ತಾವೇ ತೆಗೆದುಕೊಳ್ಳಬೇಕು. ಇದರಿಂದ ಜಮಾ ಮಾಡಿಕೊಳ್ಳಬಹುದು. ಈ ಸಮಯದಲ್ಲಿ ತಾವು ಭಾಗ್ಯದ ರೇಖೆಯನ್ನು ಎಷ್ಟು ರೂಪಿಸಿಕೊಳ್ಳಬೇಕೆಂದು ಬಯಸುತ್ತೀರಾ ಅಷ್ಟು ರೂಪಿಸಿಕೊಳ್ಳಬಹುದು. ಏಕೆಂದರೆ ತಂದೆಯು ಭಾಗ್ಯವಿದಾತ ಮತ್ತು ವರದಾತ ಆಗಿದ್ದಾರೆ. ತಂದೆಯು ತಾವು ಮಕ್ಕಳಿಗೆ ಶ್ರೇಷ್ಠ ಜ್ಞಾನದ ಲೇಖನಿಯನ್ನು ಕೊಟ್ಟಿದ್ದಾರೆ. ತಾವು ಈ ಲೇಖನಿಯಿಂದ ಭಾಗ್ಯವನ್ನೆಷ್ಟು ರೂಪಿಸಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತೀರೋ ಅಷ್ಟು ರೂಪಿಸಿಕೊಳ್ಳಬಹುದು. ಒಳ್ಳೆಯದು. 2ನೇ ಪಾಯಿಂಟ್ಸು, ಎಲ್ಲರೂ ರಾಜ ಋಷಿಗಳಾಗಿದ್ದೀರಲ್ಲವೇ. ರಾಜ ಅಂದರೆ ಅಧಿಕಾರಿ, ಋಷಿ ಎಂದರೆ ತಪಸ್ವಿ. ತಪಸ್ಸಿನ ಶಕ್ತಿಯು ಸಹಜವಾಗಿಯೇ ಪರಿವರ್ತನೆ ಮಾಡಲು ಆಧಾರವಾಗಿದೆ. ಸ್ವಯಂನನ್ನು ಮತ್ತು ವಿಶ್ವವನ್ನು ಪರಮಾತ್ಮ ಲಗನ್ನಿಂದ ಸದಾಕಾಲಕ್ಕಾಗಿ ನಿರ್ವಿಘ್ನ ಮಾಡಬಹುದು. ನಿರ್ವಿಘ್ನರು ಆಗುವುದು ಮತ್ತು ಅನ್ಯರನ್ನು ನಿರ್ವಿಘ್ನ ಮಾಡುವ ಸೇವೆಯನ್ನು ಮಾಡುತ್ತೀರಲ್ಲವೇ. ಅನೇಕ ಪ್ರಕಾರದ ವಿಘ್ನಗಳಿಂದ ಸರ್ವ ಆತ್ಮರನ್ನು ಮುಕ್ತಗೊಳಿಸುವವರು ಆಗಿದ್ದೀರಿ. ಅಂದ ಮೇಲೆ ತಾವು ತಂದೆಯ ಮೂಲಕ ಅನ್ಯರಿಗೂ ಜೀವನದ ಮುಕ್ತತೆಯ ವರದಾನವನ್ನು ಕೊಡಿಸುವವರು ಆಗಿದ್ದೀರಾ ಅಲ್ಲವೇ. ಜೀವನದ ಮುಕ್ತಿಯನ್ನು ಕೊಡಿಸುವಂತಹ ವರದಾತರಾಗಿದ್ದೀರಾ. ನಿರ್ಬಂಧನರು ಎಂದರೆ ಜೀವನ್ಮುಕ್ತರು ಎಂದು ಹೇಳಲಾಗುತ್ತದೆ. 3ನೇ ಪಾಯಿಂಟ್ಸು, ಮಕ್ಕಳ ಸಾಹಸದಲ್ಲಿ ಸದಾ ತಂದೆಯ ಸಹಯೋಗವು ಪದಮದಷ್ಟು ಪ್ರಾಪ್ತಿಯಾಗುತ್ತದೆ. ಹೊರೆಯಂತೂ ತಂದೆಯ ಮೇಲಿದೆ. ಆದರೆ ತಾವು ಸದಾ ನಿಮಿತ್ತರಾಗಿದ್ದು ತಂದೆಯ ನೆನಪಿನಿಂದ ಮುಂದುವರಿಯುತ್ತಾ ಇರಬೇಕು. ತಂದೆಯ ಸಹಯೋಗವು ಛತ್ರಛಾಯೆಯಾಗಿದೆ. ಹಿಂದಿನ ಲೆಕ್ಕವೆಲ್ಲವೂ ಶೂಲವಾಗಿದೆ. ಆದರೆ ಅದು ತಂದೆಯ ಸಹಯೋಗದಿಂದ ಮುಳ್ಳಿನಷ್ಟು ಆಗಿಬಿಡುತ್ತದೆ. ಅವಶ್ಯವಾಗಿ ಪರಿಸ್ಥಿತಿಗಳಂತೂ ಬರುತ್ತಿರುತ್ತವೆ, ಆದರೆ ಅವೆಲ್ಲವನ್ನು ಇಲ್ಲಿಯೇ ತೀರಿಸಬೇಕಾಗಿದೆ. ಆದರೆ ತಂದೆಯ ಸಹಯೋಗವು ಮುಳ್ಳಿನ ಸಮಾನ ಮಾಡಿಬಿಡುತ್ತದೆ. ಅಂದರೆ ದೊಡ್ಡ ಮಾತನ್ನು ಚಿಕ್ಕದಾಗಿ ಮಾಡಿಬಿಡುತ್ತದೆ. ಏಕೆಂದರೆ ಶ್ರೇಷ್ಠ ತಂದೆಯು ಜೊತೆ ಇದ್ದಾರೆ ಅಲ್ಲವೇ. ತಾವು ಸದಾ ನಿಶ್ಚಯದಿಂದ ಮುಂದೆ ಸಾಗುತ್ತಾ ಇರಿ. ಪ್ರತಿ ಚಿಹ್ನೆಯಲ್ಲಿಯೂ ನಿಮಿತ್ತರಾಗಿರಿ. ನಿಮಿತ್ತರು ಅಂದರೆ ಎಲ್ಲವೂ ನಿಮ್ಮದೇ ಆಗಿದೆ. ನನ್ನದು ಎನ್ನುವುದು ಸಮಾಪ್ತಿ ಆಗುವುದು. ಗೃಹಸ್ಥಿ ಎಂದರೆ ನನ್ನದು ಎಂದರ್ಥವಾಗಿದೆ. ಎಲ್ಲವೂ ನಿನ್ನದೆಂದು ಅರ್ಪಣೆ ಮಾಡುತ್ತೀರೆಂದರೆ ದೊಡ್ಡ ಮಾತು ಕೂಡ ಚಿಕ್ಕದಾಗಿ ಬಿಡುತ್ತದೆ, ಮತ್ತು ನನ್ನದು ಎಂದರೆ ಚಿಕ್ಕ ಮಾತು ಸಹ ದೊಡ್ಡದಾಗಿ ಬಿಡುತ್ತದೆ. ನಿನ್ನದು ಎನ್ನುವುದು ಹಗುರ ಮಾಡಿಬಿಡುತ್ತದೆ, ಮತ್ತು ನನ್ನದು ಎಂದರೆ ಹೊರೆಯಾಗಿ ಬಿಡುತ್ತದೆ. ಆದ್ದರಿಂದ ಯಾವಾಗ ಹೊರೆಯ ಅನುಭವ ಆಗುತ್ತದೆ ಎಂದರೆ ಪರಿಶೀಲನೆ ಮಾಡಿಕೊಳ್ಳಿ. ಎಲ್ಲಾದರೂ ನನ್ನದು ಎನ್ನುವುದು ಇಲ್ಲವೇ. ನನ್ನದು ಎನ್ನುವುದು ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡುತ್ತೀರೆಂದರೆ ಅದು ಗಳಿಗೆಯಲ್ಲಿಯೇ ಹಗುರರಾಗಿ ಬಿಡುತ್ತೀರಿ. ಹೊರೆಯೆಲ್ಲವೂ 1 ಸೆಕೆಂಡಿನಲ್ಲಿಯೇ ಸಮಾಪ್ತಿ ಆಗಿಬಿಡುತ್ತದೆ. ಒಳ್ಳೆಯದು. ವರದಾನ: ಸಂತುಷ್ಟತೆಯ ವಿಶೇಷ ಅಥವಾ ಶ್ರೇಷ್ಠತೆಯ ಮೂಲಕ ಸರ್ವರ ಇಷ್ಟದೇವ ಆಗುವಂತಹ ವರದಾನಿ ಮೂರ್ತಿಗಳಾಗಿ. ವಿಶ್ಲೇಷಣೆಯಾಗಿದೆ. ಯಾರು ಸದಾ ಸ್ವಯಂನಿಂದ ಹಾಗೂ ಸರ್ವರಿಂದ ಸಂತುಷ್ಟರಾಗಿರುತ್ತಾರೆಯೋ ಅವರೇ ಅನೇಕ ಆತ್ಮಗಳ ಇಷ್ಟ ಅಥವಾ ಅಷ್ಟ ದೇವತೆಗಳಾಗಲು ಸಾಧ್ಯ ಆಗುವುದು. ಎಲ್ಲದಕ್ಕಿಂತಲೂ ಅತಿಶ್ರೇಷ್ಠವಾದ ಗುಣ ಅಥವಾ ದಾನ ಅಥವಾ ವಿಶೇಷತೆ ಅಥವಾ ಶ್ರೇಷ್ಠತೆ ಎಂಬುದು ಹೇಳುತ್ತೀರೆಂದರೆ ಸ್ವಯಂ ಪ್ರಿಯರು ಆಗುವರು. ಇಂತಹ ಸಂತುಷ್ಟ ಆತ್ಮಗಳೇ ವರದಾನಿ ರೂಪದಲ್ಲಿ ಪ್ರಸಿದ್ಧ ಆಗುವನು. ಈಗ ಅಂತಿಮ ಸಮಯದಲ್ಲಿ ಮಹಾದಾನಿಗಳಿಗಿಂತಲೂ ವರದಾನಿ ರೂಪದೊಂದಿಗೆ ಹೆಚ್ಚು ಸೇವೆಯಾಗುತ್ತದೆ. ಶ್ಲೋಗನ್: ಯಾರ ಮಸ್ತಕದಲ್ಲಿ ಸದಾ ವಿಜಯದ ತಿಲಕವು ಹೊಳೆಯುತ್ತಿರುತ್ತದೆಯೋ ಅವರೇ ವಿಜಯಿ ರತ್ನಗಳಾಗಿದ್ದಾರೆ. ಓಂ ಶಾಂತಿ.